ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಮ್ ಕುಕಿಂಗ್. ಇವತ್ತು ನಾವು ಆರೋಗ್ಯಕರವಾದ ರಾಗಿ ರೊಟ್ಟಿ ಹಾಗೂ ಹುಚ್ಚಲ್ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನೊಂದು ಪ್ಯಾನ್ ತೊಗೊತಾ ಇದ್ದೀನಿ. ಪ್ಯಾನಿಗೆ 2 ಟೇಬಲ್ ಸ್ಪೂನಷ್ಟು ಹುಚ್ಚಳನ್ನ ಹಾಕ್ಕೊತಾ ಇದ್ದೀನಿ. ಹುಚ್ಚಳನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಹೇಗಾಗುತ್ತೆ ಅಂತ ಗೊತ್ತಾಗಬೇಕು ಅಂದರೆ, ಇವಾಗ ಎಳ್ಳು ನಾವು ಹೇಗೆ ಬಿಸಿ ಮಾಡಿದಾಗ ಸಿಡಿಯುತ್ತೋ ಆ ಥರ ಸಿಡಿಯುತ್ತೆ. ಆವಾಗ ಹುಚ್ಚೆಳ್ಳು ಬಿಸಿಯಾಗಿದೆ ಅಂತ ಗೊತ್ತಾಗುತ್ತೆ. ಹಾಗೆ ಖಾರಕ್ಕೆ ತಕ್ಕಷ್ಟು ಒಣಮೆಣ್ಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. ನಾನಿಲ್ಲೊಂದು 5 ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಹುರ್ಕೊತಾ ಇದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ಗೆ 1-2 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ, ಹುರ್ಕೊಂಡಿರೋ ಅಂಥ ಮೆಣಸಿನ್ಕಾಯಿ, ಹಾಗೆ ಹುಚ್ಚೆಳ್ಳು, ಕಪ್ಪಷ್ಟು ತೆಂಗಿನಕಾಯಿ, ಒಂದು 4-5 ಕರಿಬೇವಿನ ಎಲೆ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಹುಣಸೆ ಹಣ್ಣು, ಒಂದು 5 ಎಸಳು ಬೆಳ್ಳುಳ್ಳಿನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರ್ಬೇಕು. ನೋಡಿ, ಇವಾಗ ಚಟ್ನಿ ರೆಡಿಯಾಗಿದೆ. ಇವಾಗ ನಾವು ಇದಕ್ಕೆ ಕಾಂಬಿನೇಷನ್ ಆಗಿ ಒಂದೊಳ್ಳೆ ಆರೋಗ್ಯಕರವಾದ ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲೊಂದು ಪಾತ್ರೆಗೆ ಒಂದು 1/4 kg ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಜೊತೆಗೆ ಇಲ್ಲಿ 1-2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೋತಾ ಇದ್ದೀನಿ. ಅಕ್ಕಿ ಹಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಏನಕ್ಕೆ ಹಾಕ್ಕೊಳ್ಳೋದು ಅಂದರೆ, ರೊಟ್ಟಿ ತುಂಬ ಹಾರ್ಡ್ ಆಗಬಾರ್ದು, ಸಾಫ್ಟ್ ಆಗಿರಬೇಕು ಅಂತ ಎಣ್ಣೆನ ಇದಕ್ಕೆ ಯೂಸ್ ಮಾಡ್ತಾ ಇರೋದು. ಈಗ ಸ್ವಲ್ಪ ಇದಕ್ಕೆ ಜೀರಿಗೆ, ಹಾಗೆ ಸ್ವಲ್ಪ ಕರಿಬೇವು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಹಾಗೆ ಕ್ಯಾರೆಟು, ಹಾಗೆ 1 ಕಪ್ ಆಗೋಷ್ಟು ಈರುಳ್ಳಿನ ಇಲ್ಲಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ನಾವು ತಟ್ಟೋಕ್ಕಾಗುತ್ತೆ. ಹಾಗೆ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿಲಿರೋ ನೀರೆಲ್ಲ ಫಸ್ಟು ಎಷ್ಟು ಬಿಡುತ್ತೆ ಅಂತ ನೋಡಿಕೊಂಡು ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಬೇಕಾಗುತ್ತೆ. ಪೂರಿ ಹಿಟ್ಟು ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನೋಡ್ಬೋದು ನಾವೆಷ್ಟು ಕಲಿಸ್ಕೊಂಡಿದ್ದೀವಿ ಅಂತ. ಇಷ್ಟು ಗಟ್ಟಿ ಆದರೆ ಸಾಕು. ಇವಾಗ ಇದು ನೋಡಿ, ನಾನು ಇವತ್ತು ಹೋಳಿಗೆ ಶೀಟ್ನ ಯೂಸ್ ಮಾಡಿಕೊಂಡು ರೊಟ್ಟಿನ ಮಾಡ್ಕೋತಾ ಇದ್ದೀನಿ. ಇದು ಬಂದುಬಿಟ್ಟು ಯೂಸ್ ಮಾಡೋದ್ರಿಂದ ನಿಮ್ಗೆ ಆರಾಮಾಗಿ ತಟ್ಕೋಬೋದು. ಫಸ್ಟ್ ಟೈಮ್ ರೊಟ್ಟಿ ಮಾಡೋರು ಕೂಡ ಆರಾಮಾಗಿ ತಟ್ಕೊಂಡು ರೊಟ್ಟಿನ ಮಾಡ್ಬೋದು. ಇಲ್ಲ ಅಂದರೆ ನೀವು ಬಾಳೆ ಎಲೆ ಎಲ್ಲ ಕೂಡ ಯೂಸ್ ಮಾಡ್ಕೊಂಡು ರೊಟ್ಟಿನ ಮಾಡ್ಕೋಬೋದು. 2 ಚಪಾತಿನ ಮಾಡೋಷ್ಟು ಹಿಟ್ಟನ್ನ 1 ರೊಟ್ಟಿ ಮಾಡೋಷ್ಟು ತೊಗೋಬೇಕು. ಆವಾಗ ಕರೆಕ್ಟಾಗಿ ನಮಗೆ ತಟ್ಟೋಕ್ಕಾಗುತ್ತೆ. ಇಲ್ಲ ಅಂದರೆ ಅದು ಕಿತ್ತೋಗೋ ಚಾನ್ಸಸ್ ಎಲ್ಲ ಇರುತ್ತೆ. ಅದಕ್ಕೆ ಇವಾಗ 2 ಚಪಾತಿಗೆ ನಾವು ಎಷ್ಟು ಹಿಟ್ಟನ್ನ ತೊಗೊತೀವಿ ಅಷ್ಟನ್ನ 1 ರೊಟ್ಟಿಗೆ ಆಗೋಷ್ಟು ಹಿಟ್ಟನ್ನ ತೊಗೊಂಡು ಚೆನ್ನಾಗಿ ಇದನ್ನು ತಟ್ಕೋಬೇಕು. ನೋಡಿ, ಇಷ್ಟು ತಟ್ಕೊಂಡೆಲ್ಲ ಆದಮೇಲೆ ನಾನು ಇಲ್ಲಿ ಕುಂಚಿಗೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಿಬಿಟ್ಟು ಇವಾಗ ಬಿಸಿ ಮಾಡ್ಕೊಂಡಿದ್ದೆ. ಇವಾಗ ರೊಟ್ಟಿನ ನೋಡಿ ಹಿಂಗೆ ಉಲ್ಟಾ ಮಾಡಿದ್ರೆ ಸಾಕು, ಇನ್ನೇನು ನಾವು ತೊಂದರೆ ತಗೊಳ್ಳೋಂಥದ್ದಿಲ್ಲ. ಆರಾಮಾಗಿ ನೋಡಿ, ಈ ಥರ ನಿಧಾನಕ್ಕೆ ಶೀಟ್ ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ. ನೋಡಿ, ಒಂದು ಸ್ವಲ್ಪನೂ ಕಿತ್ತೋಗಲ್ಲ, ಏನಿಲ್ಲ. ಆರಾಮಾಗಿ ಫಸ್ಟ್ ಟೈಮ್ ಕೂಡ ಯಾರು ರೊಟ್ಟಿ ಗಿಟ್ಟಿ ಎಲ್ಲ ಮಾಡ್ಕೊತಾರೆ, ಹೋಳಿಗೆ ಮಾಡ್ಕೊಳ್ಳೋರು ಕೂಡ ಆರಾಮಾಗಿ ಇದನ್ನ ಯೂಸ್ ಮಾಡ್ಕೊಂಡು ಮಾಡ್ಕೋಬಹುದು. ಇದ್ರ ಮೇಲೆ ನಾನು ಇವಾಗ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ, ಎಣ್ಣೆ, ಬೆಣ್ಣೆ ನಿಮ್ಗೆ ಯಾವ್ದು ಇಷ್ಟ ಅದನ್ನು ಹಾಕ್ಕೊಂಡು ನೀವು ಬೇಯಿಸ್ಕೋಬೋದು. ಹಾಗೆ ಸ್ವಲ್ಪ ಬೆಂದಮೇಲೆ ಇದನ್ನು ಉಲ್ಟಾ ಮಾಡಿಕೊಂಡು ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೊಂಡ್ಮೇಲೆ ಇವಾಗ ನಮಗೆ ಬಿಸಿ ಬಿಸಿಯಾಗಿ ರಾಗಿ ರೊಟ್ಟಿ ಹುಚ್ಚೆಳ್ಳು ಚಟ್ನಿ ರೆಡಿಯಾಗಿದೆ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೇನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.